ಅಲ್ಲಿ ಬಾಂಬ್ ಹಾಕುವಂಥ ಇದರಿಂದ ಇಡೀ ವಿಶ್ವ ಗಾಬರಿ ಆಗುವಂಥದ್ದು. ಇದು ಮೂರನೇ ಮಹಾಯುದ್ಧ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕನ. ಯಾಕಂದರೆ ಇವತ್ತು ಇಡೀ ವಿಶ್ವ ಈ ಎಣ್ಣೆ ಮೇಲೆ ಬಂದು ನಿಂತುಬಿಟ್ಟದ. ಭಾಳಷ್ಟು ಎಲ್ಲ ದೇಶ ಗ್ಯಾಸ್ ಮತ್ತು ಎಣ್ಣೆ ಎಲ್ಲ ಇವತ್ತು ಹಳ್ಳಿಗಳಿಸಿದ ಗ್ಯಾಸ್ ಈ ಗ್ಯಾಸ್ ಮತ್ತು ಎಣ್ಣೆ ಇವತ್ತು ಬಂದ ಅಂತಪ್ಪ ಅಂದರೆ ಇವತ್ತು ಬೆಳೆತಿರುವಂಥ ಪಟ್ಟಣಗಳು ಎಲ್ಲನೂ, ಪಟ್ಟಣ ಆಗಿರ್ಬೋದು, ನಗರ ಆಗಿರ್ಬೋದು, ಅದು ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಾಗಿರ್ಬೋದು, ಅಥವಾ ಅನೇಕ ಸ್ಥಳಗಳೇ ಏಕಾಏಕಿ ಎಲ್ಲ ಬಂದಾಗುವಂಥ ಪ್ರಸಂಗದ. ಹೀಗಾಗಿ ಈ ಒಂದು ಅತ್ಯಂತ ಕಠಿಣವಾದಂಥ ಕೆಲಸವನ್ನು ಇವತ್ತು ಇಸ್ರೇಲ್ ತೆಗೆದುಕೊಳ್ಳಲಿಕ್ಕೆ ಕಾರಣ ತನ್ನುಳಿವಾಗಿ ಒಂದು ವೇಳೆ ಅಮೆರಿಕನ್ ಸರ್ವ್ ಹೋತಂದ್ರೆ ಇಸ್ರೇಲದ ನಾಮಾವಶೇಷ ಇರಲಿಕ್ಕಿಲ್ಲ, ಕಿತ್ತು ಹಾಕುವಂಥ ಪ್ರಯತ್ನ ಇರಾನ್ ಮಾಡದೆ ಇರಲಿಕ್ಕಿಲ್ಲ. ಅದೇ ಕಾರಣಕ್ಕೆ ಈ ಒಂದು ಕಾರಣಕ್ಕಾಗಿ ಈ ಒಂದು ಯುದ್ಧವನ್ನು ಮತ್ತೊಂದು ಹಂತಕ್ಕೆ ಹೋಗಿಸುವಾಗ ಅಮೆರಿಕ ಅನಿವಾರ್ಯ ಇದ್ರಲ್ಲಿ ಬರುವಂಥ ಪ್ರಯತ್ನವನ್ನು ಇಸ್ರೇಲ್ ಮಾಡ್ತಾಯಿದ್ದಾರೆ, ನೆತನ್ಯಾಹು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬಂದಂಥ ಈಗ ಬರುತ್ತಿರುವಂಥ ಸುದ್ದಿಗಳನ್ನು ಕೇಳಿದಾಗ ಇದು ನಿಜವಾಗಿಯೂ ಭಯಂಕರವಾದ ಇಡೀ ವಿಶ್ವ ನಡುಗುವಂಥ ವಿಚಾರ ಅಂತೇಳಿ. ಇರಾನ್ ಏನಾದರೂ ಸೌದಿ ಅರೇಬಿಯಾದಾಗಿರ್ಬೋದು, ಕುವೈತಾಗಿರ್ಬೋದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆಯಿಲ್ ಬಾವಿಗಳ ಮೇಲೆ, ಎಣ್ಣೆಯ ಬಾವಿಗಳಲ್ಲಿ ಬಾಂಬ್ ಹಾಕ್ಲಿಕ್ಕೆ ಶುರು ಮಾಡಿದರೆ, ತನ್ನ ಮಿಸೈಲ್ಗಳನ್ನ ಹಾಕ್ಲಿಕ್ಕೆ ಶುರು ಮಾಡಿದರೆ, ಕ್ಷಿಪಣಿಗಳನ್ನ ಹಾಕ್ಲಿಕ್ಕೆ ಶುರು ಮಾಡಿದರೆ ಇಡೀ ವಿಶ್ವ ಉರಿದು ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಹೇಗಾದ್ರೆ ಹಾಕಿದ ಇಸ್ರೇಲ್ ಶುರು ಮಾಡಿದ, ಅದಕ್ಕೆ ಇರಾನು ರೆಡಿ ಆಗಿದೆ. ನಾನು 3-4 ಕಡೆ ಹಾಕ್ತೀನಿ. ಜಗದ 20-25% 50% ಏನು ಎಣ್ಣೆಗಳಿದ್ದಾವೆ, ಬಾವಿಗಳಿದ್ದಾವೆ, ಎಣ್ಣೆ ಬಾವಿಗಳು ಸಪ್ಲೈ ಮಾಡೋದು, ಅವುಗಳ ಮೇಲೆ ಬಾಂಬ್ ಹಾಕುವಂಥ 3 ಏರಿಯಾಗಳನ್ನು ಈಗ ಚೂಸ್ ಮಾಡಿ ಅದನ್ನು ಇವತ್ತು ಇಷ್ಟರಲ್ಲಿ ಹೊಡೆದಿರ್ಬೋದಿಲ್ಲ ಅಂತಲ್ಲ, ನಾವು ಮಾತಾಡುವ ಸಂದರ್ಭದಲ್ಲೇ ಇಲ್ಲ, ಈ ಕ್ಷಣದಲ್ಲಿ ಹೊಡೆಯುವ ಸಾಧ್ಯತೆ ಇರ್ಬೋದು, ಇನ್ನು ಮುಂದಿನ ಕ್ಷಣದಲ್ಲೂ ಹೊಡೆಯುವ ಸಾಧ್ಯತೆಗಳಿರ್ಬೋದು. ಹೀಗಾಗಿ ಇವತ್ತು ಈ ಭಯಾನಕ ಯುದ್ಧ ಎಣ್ಣೆ ಬಾವಿಗಳ ಮೇಲೆ ಬಂದು ನಿಂತು ಬಿಟ್ಟದ. ಇದರಿಂದ ಇಡೀ ವಿಶ್ವನ ನಡುಗುವಂಥ ಪ್ರಸಂಗದ ಶತಾಗತ ಯುದ್ಧವನ್ನು ನಿಲ್ಲಿಸೋದು ಇವತ್ತು ಬಹಳ ಅವಶ್ಯಕ ಅನ್ನೋದನ್ನು